ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪೂರ್ವ ವ್ಲಾಗ್ಸ್ ಕನ್ನಡದಾಗ. ಇವತ್ತು ನಾವು ಬೆಂಗಳೂರಿನ ಹತ್ತಿರ ಇರುವಂತಹ ರಾಮೋಹಳ್ಳಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬಾ ವಿಶೇಷವಾದಂಥ ದೇವಾಲಯವಿದೆ. ಅದೇ ಶ್ರೀ ಬೃಹತ್ ಮುಕ್ತಿನಾಗ ದೇವಾಲಯ. ಈ ವಿಡಿಯೋದಲ್ಲಿ ನಾವು ಈ ದೇವಾಲಯ ಬೆಂಗಳೂರಿನಲ್ಲಿ ಎಲ್ಲಿದೆ, ಹಾಗೆ ಬಸ್ ವ್ಯವಸ್ಥೆ ಹೇಗಿದೆ ಈ ಜಾಗಕ್ಕೆ ಹೋಗೋಕ್ಕೆ, ಮತ್ತು ದೇವಸ್ಥಾನದ ಇತಿಹಾಸವೇನು, ಯಾಕೆ ಈ ದೇವಸ್ಥಾನ ಇಷ್ಟೊಂದು ಫೇಮಸ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಶ್ರೀ ಮುಕ್ತಿನಾಗ ಕ್ಷೇತ್ರ ಬಹಳ ಹಿಂದಿನಿಂದಲೂ ಅಂದರೆ ಮುಂಚಿತಿನಿಂದಲೂ ನಾಗದೇವತೆಯ ನೆಲೆಯಾಗಿದ್ದಂತಹ ಜಾಗ ಇದು. ಕಳೆದ 200 ವರ್ಷಗಳಿಂದ ಈ ಪ್ರದೇಶದ ನಿವಾಸಿಗಳು ಈ ಸ್ಥಳವನ್ನು ಜುಂಜಪ್ಪನ ಬಯಲು ಅಥವಾ ಜುಂಜಪ್ಪನ ಹೊಲ ಅಂತ ಕರೀತಿದ್ರು. ಈ ಪ್ರತಿಮೆಯನ್ನು ಇಲ್ಲೇ ಯಾಕೆ ಪ್ರತಿಷ್ಠಾಪನೆ ಮಾಡಿದರು ಅನ್ನೋಕ್ಕೂ ಒಂದು ಕಾರಣ ಇದೆ. ಅದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಇವತ್ತು. ಈ ಮುಕ್ತಿನಾಗ ದೇವಾಲಯದ ಧರ್ಮದರ್ಶಿಗಳಾದಂತಹ ಗೌರಿ ಸುಬ್ರಹ್ಮಣ್ಯ ಶಾಸ್ತ್ರಿಯವರು, ಇವರು ಒಬ್ಬ ಆಯುರ್ವೇದಿಕ್ ವೈದ್ಯರು ಕೂಡ ಆಗಿದ್ದಾರೆ. ಇವರು ಗೌರಿ ಅಮ್ಮ ಅಂತಲೇ ಪ್ರಸಿದ್ಧರು. ನೀವು ಸ್ಟಾರ್ ಸುವರ್ಣ ಅಡುಗೆ ಕಾರ್ಯಕ್ರಮನ ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದು. ಸೊ ಕರ್ನಾಟಕದ ಜನತೆಗೆ ಇವರು ಗೌರಿ ಅಮ್ಮ ಅಂತಲೇ ಕಿರುಪರಿಚಿತರಾಗಿದ್ದಾರೆ. ಇವರಿಗೆ ಒಂದಿನ ಕನಸಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಬಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರೇರಣೆ ನೀಡ್ತಾನೆ. ಹಾಗಾಗಿ ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ಜಾಗವನ್ನು ಹುಡುಕ್ಲಿಕ್ಕೆ ಇವರು ಪ್ರಾರಂಭಿಸ್ತಾರೆ. ಹಾಗೆ ಹುಡುಕ್ತಿರ್ಬೇಕಾದ್ರೆ ಈ ಜಾಗದ ಬಗ್ಗೆ ಅವರಿಗೆ ಮಾಹಿತಿ ಸಿಗುತ್ತೆ. ಈ ಜಾಗದ ಬಗ್ಗೆ ಅವರಿಗೆ ತಿಳಿದಾಗ ಇಲ್ಲಿಯೇ ದೇವಾಲಯವನ್ನು ನಿರ್ಮಿಸಬೇಕು ಎಂದು ಆಲೋಚಿಸ್ತಾರೆ. ಈ ಜಾಗದಲ್ಲಿ ಅಂದರೆ ಈ ಹೊಲದಲ್ಲಿ ಆವಾಗಲೇ ನಾಗದೇವತೆ ನೆಲೆಯಾಗಿದ್ದರಿಂದ ಈ ಹಳ್ಳಿಯ ಜನರು ಈ 13 ಎಕರೆ ಹೊಲವನ್ನು ದೇವಾಲಯಕ್ಕೆ ದಾನವಾಗಿ ದೇವಾಲಯನ ನಿರ್ಮಾಣ ಮಾಡಲಿಕ್ಕೆ ಬಿಟ್ಕೊಡ್ತಾರೆ. ಈ ಗರ್ಭಗುಡಿ ದೇವಸ್ಥಾನವನ್ನು ಜೂನ್ 20, 2004ರಲ್ಲಿ ಇಲ್ಲಿನ ಸಂಸ್ಥಾಪಕರಾದಂತಹ ದೈವಜ್ಞ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿ ಗುರುಜಿಯವರಿಂದ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯುತ್ತೆ. ಇನ್ನು ಈ ದೇವಸ್ಥಾನ ಎಂಟರ್ ಆದಮೇಲೆ ಗರ್ಭಗುಡಿಯ 4 ದಿಕ್ಕಿಗೂ ಗಣೇಶ, ನೀಲಾಂಬಿಕಾ ಹಾಗೂ ಶಿವನ ದೇವಸ್ಥಾನಗಳಿವೆ. ಹಾಗೆ ಇಲ್ಲಿ ಸೇವಾ ಕೌಂಟರ್ ಕೂಡ ಇದೆ. ಇಲ್ಲಿ ಮುಕ್ತಿನಾಗ ಸುಬ್ರಹ್ಮಣ್ಯನ ಮೂರ್ತಿ ಬಂದು 16 ಅಡಿ ಎತ್ತರವಿದೆ. ಇದಕ್ಕೆ ಒಂದು ಹಿನ್ನೆಲೆ ಕೂಡ ಇದೆ. ಈ 16 ಅಡಿನೇ ಯಾಕೆ ಇದೆ ಅನ್ನೋದಕ್ಕೂ ಒಂದು ಹಿನ್ನೆಲೆ ಇದೆ. ಅದೇನಂದರೆ ದೇವಾಲಯ ನಿರ್ಮಾಣ ಮಾಡೋಕ್ಕಿಂತನೂ ಮುಂಚೆ, ಅಂದರೆ ಇಲ್ಲಿ ಅವ್ರು ಬಂದು ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಏನು ಅನ್ಕೋತಾರೆ, ಆವಾಗ ಈ ಜಾಗದಲ್ಲಿ 16 ಅಡಿ ಹಾವಿನ ಪೊರೆ ಅವರಿಗೆ ಸಿಗುತ್ತೆ. ಹಾವು ಪೊರೆಯನ್ನು ಬಿಟ್ಟು ಹೋಗಿರುತ್ತೆ. ಆ ಪೊರೆಯ ಅಳತೆಯನ್ನು ಮಾಡಿ ಅವರು ಈ ಮುಕ್ತಿನಾಗನ ಪ್ರತಿಮೆಯನ್ನು ಕೆತ್ತನೆಯನ್ನು ಮಾಡಿಸ್ತಾರೆ. ಈ ಮುಕ್ತಿನಾಗ ಸುಬ್ರಹ್ಮಣ್ಯ ಶಿಲೆಯನ್ನು ತಮಿಳುನಾಡಿನಲ್ಲಿ ಕೆತ್ತನೆ ಮಾಡಿಸಲಾಗಿದೆ. ಹಾಗೆ ಮುಕ್ತಿನಾಗ ದೇವಸ್ಥಾನದ ಕೆಳಗಡೆ ಅಂದರೆ ನೆಲಮಹಡಿಯಲ್ಲಿ ಧ್ಯಾನ ಮಂದಿರ ಕೂಡ ಇದೆ. ಈ ದೇವಸ್ಥಾನದಲ್ಲಿ ದಿನವೂ ಅನ್ನ ಸಂತರ್ಪಣೆ ಕೂಡ ಆಗುತ್ತೆ. ಇಲ್ಲಿ ಯಾಗಶಾಲೆ ಕೂಡ ಇದೆ. ಪಟ್ಟದಮ್ಮ ದೇವಿ ಸನ್ನಿಧಿ, ಕಾಲಭೈರವ ಸನ್ನಿಧಿ, ನಾಗರ ಪ್ರತಿಷ್ಠಾಪನೆ ಪೂಜೆ, ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಪೂಜೆ ಕೂಡ ಮಾಡ್ತಾರೆ. ಇಲ್ಲಿ ಶ್ರೀ ಆದಿ ಮುಕ್ತಿನಾಗ ಸನ್ನಿಧಿ ಕೂಡ ಇಲ್ಲೇ ಇರೋದು. ಇಲ್ಲಿ ಕಾರ್ಯಾಲಯ ಕೂಡ ಇದೆ. ಯಾರಿಗಾದರೂ ಸಣ್ಣ ಪುಟ್ಟ ಫಂಕ್ಷನ್ ಮಾಡಬೇಕು ಅಂದರೆ ಇಲ್ಲಿ ಒಂದು ಫಂಕ್ಷನ್ ಹಾಲ್ ಕೂಡ ಅವರು ಮಾಡಿದ್ದಾರೆ. ಇದೆಲ್ಲ ಇರೋದು ದೇವಸ್ಥಾನದ ಅಂದರೆ ಗರ್ಭಗುಡಿ ದೇವಸ್ಥಾನದ ಆಚೆ ಸರೌಂಡಿಂಗ್ನಲ್ಲಿ ಇವೆಲ್ಲ ಪುಟ್ಟ ಪುಟ್ಟ ದೇವಸ್ಥಾನಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ.
ಹಾಗೆ ಇಲ್ಲಿ ಪ್ರತಿ ಮಂಗಳವಾರ ಮತ್ತು ಭಾನುವಾರ ಗೌರಿ ಅಮ್ಮನವರು ಆರೋಗ್ಯ ತಪಾಸಣೆ ಮತ್ತು ಜಾತಕವನ್ನು ನೋಡ್ತಾರೆ. ಈಗಾಗಲೇ ಡಿಸೆಂಬರ್ವರೆಗೆ ಬುಕ್ಕಿಂಗ್ ಆಗಿದೆ ಅಂತ ಇಲ್ಲಿ ಸೇವಾ ಕೌಂಟರ್ನಲ್ಲಿ ನಾವು ಎನ್ಕ್ವೈರಿ ಮಾಡಿದಾಗ ಅವ್ರು ಹೇಳಿದ್ರು, ನೀವು ಇವಾಗ ಬುಕ್ ಮಾಡಿದ್ರೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ಸಿಗಬಹುದು ಕೂಡ ಅಂತ ಅವರು ಹೇಳಿದ್ರು. ಹಾಗೆ ಗೌರಿ ಅಮ್ಮನವರು ಈ ಆರೋಗ್ಯ ತಪಾಸಣೆ ಮತ್ತು ಜಾತಕ ಫಲವನ್ನು ಏನು ನೋಡ್ತಾರೆ, ಅದಕ್ಕೆ ಕನ್ಸಲ್ಟೇಷನ್ ಫೀಸ್ ಕೂಡ ಇರುತ್ತೆ. ಅದು ಬಂದು 500 ರೂಪಾಯಿ ಆಗಿರುತ್ತೆ. ನೋಡಿ, ನಾನಿಲ್ಲಿ ಈ ಬ್ಯಾನರ್ನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಕಾಣಿಸ್ತಿರೋ ಫೋನ್ ನಂಬರ್ಗೆ ನೀವು ಕಾಲ್ ಮಾಡಿ ಡೀಟೇಲ್ಸ್ನ ತೊಗೋಬೋದು. ಅಂದರೆ ಗೌರಿ ಅಮ್ಮನವ್ರನ್ನ ಮೀಟ್ ಮಾಡಬೇಕು, ಅವ್ರನ್ನ ಕನ್ಸಲ್ಟ್ ಮಾಡಬೇಕು ಅಂದರೆ ನೀವಿಲ್ಲಿ ಈ ಬ್ಯಾನರ್ನಲ್ಲಿ ಕೊಟ್ಟಿರೋವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಈ ದೇವಸ್ಥಾನದ ಆಚೆ ತುಂಬ ದೂರದಿಂದ ಜನ ಬರ್ತಾರೆ. ಅದಕ್ಕೋಸ್ಕರ ಅವರು ವಾಶ್ರೂಮ್ ವ್ಯವಸ್ಥೆಯನ್ನು ಕೂಡ ಪುರುಷ ಹಾಗೂ ಸ್ತ್ರೀಯರಿಗೆ ವಾಶ್ರೂಮ್ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿದ್ದಾರೆ. ಇನ್ನು ಈ ದೇವಸ್ಥಾನದ ಟೈಮಿಂಗ್ಸ್ ಬಂದು ಎಲ್ಲ ದಿನವೂ ಈ ದೇವಸ್ಥಾನ ತೆರೆದಿರುತ್ತೆ. ಬೆಳಗ್ಗೆ 7ರಿಂದ ಸಾಯಂಕಾಲ ಅಂದರೆ ರಾತ್ರಿ 7 ಗಂಟೆವರೆಗೂ ಈ ದೇವಸ್ಥಾನ ತೆರೆದಿರುತ್ತೆ ದರ್ಶನಕ್ಕೆ. ಇನ್ನು ಮೇನ್ ಆಗಿ ಬೆಂಗಳೂರಿನ ಮೆಜೆಸ್ಟಿಕ್ಕಿಂದ ಈ ರಾಮೋಹಳ್ಳಿ ಎಲ್ಲಿ ಬರುತ್ತೆ, ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅಂತ ನೋಡೋದಾದರೆ, ಬೆಂಗಳೂರಿನ ಮೆಜೆಸ್ಟಿಕ್ಕಿಂದ ಈ ರಾಮೋಹಳ್ಳಿ 25 ಕಿಲೋಮೀಟರ್ ಅಷ್ಟು ದೂರ ಆಗುತ್ತೆ. ಹಾಗೆ ಇದು ಬೆಂಗಳೂರು ಮೈಸೂರು ರಸ್ತೆಯಿಂದ 5 ಕಿಲೋಮೀಟರ್ ಒಳಗಡೆ ದೂರದಲ್ಲಿದೆ. ನೀವು ಕಾರಲ್ಲಿ ಅಥವಾ ನಿಮ್ಮ ಪರ್ಸ್ನಲ್ ವೆಹಿಕಲಲ್ಲಿ ಹೋಗಬೇಕಂದ್ರೆ ವಾಯಾ ಕೆಂಗೇರಿ ಮೇಲಿನೇ ಹಾದು ಹೋಗಬೇಕು. ಇದು ದೊಡ್ಡ ಆಲದ ಮರದ ಅಥವಾ ಬಿಗ್ ಬನಿಯನ್ ಟ್ರೀ ದಾರಿಯಲ್ಲಿ ಬರುತ್ತೆ. ಹಾಗೆ ಮೆಜೆಸ್ಟಿಕ್ಕಿಂದ ನೀವು ಕೆಂಗೇರಿ ಮೆಟ್ರೋ ಸ್ಟೇಷನ್ ಕೂಡ ಲಭ್ಯ ಇದೆ. ಮೆಟ್ರೋ ಸ್ಟೇಷನ್ನಲ್ಲಿ ಅಂದರೆ ಮೆಟ್ರೋನಲ್ಲಿ ನೀವು ಬರ್ತೀರಾ ಅಂದರೆ ಕೆಂಗೇರಿ ಮೆಟ್ರೋ ಸ್ಟೇಷನ್ನಲ್ಲಿ ಇಳ್ಕೊಂಬಿಟ್ಟು ಅಲ್ಲಿಂದ ನೀವು ರಾಮೋಹಳ್ಳಿವರೆಗೂ ಬಸ್ನಲ್ಲಿ ಬರ್ಬೋದು. ಗೌರ್ಮೆಂಟ್ ಬಸ್ಗಳ ವ್ಯವಸ್ಥೆ ಇದೆ, ಅದರಲ್ಲಿ ನೀವು ಬರ್ಬೋದು. ಆ ಬಸ್ಗಳ ನಂಬರ್ ಏನಿದೆ ಅದನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಕೆಂಗೇರಿ ಮೆಟ್ರೋ ಸ್ಟೇಷನ್ನಿಂದ ರಾಮೋಹಳ್ಳಿ ಬಸ್ ಸ್ಟ್ಯಾಂಡ್ ಏನಿದೆ ಅದು 12 ಕಿಲೋಮೀಟರ್ಷ್ಟು ದೂರ ಇದೆ. ರಾಮೋಹಳ್ಳಿ ಬಸ್ ಸ್ಟ್ಯಾಂಡಿಂದ ಈ ಮುಕ್ತಿನಾಗ ದೇವಸ್ಥಾನ ಏನಿದೆ ಅದು 1 ಕಿಲೋಮೀಟರ್ ಅಷ್ಟು ದೂರ ಇದೆ. ನೀವು ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟು ಅಂದರೆ ರಾಮೋಹಳ್ಳಿ ಬಸ್ ಸ್ಟ್ಯಾಂಡಿಗೆ ರೀಚ್ ಆದಮೇಲೆ ಅಲ್ಲಿಂದ ಒಂದು ಆಟೋ ನೀವು ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಹೋಗಬಹುದು. ಹಾಗೆ ಈ ಮುಕ್ತಿನಾಗ ಟೆಂಪಲ್ನ ರೀಚ್ ಆಗೋಕ್ಕೆ ರಾಮೋಹಳ್ಳಿಗೆ ಬಂದ ಮೇಲೆ ರೀಚ್ ಆಗೋಕ್ಕೆ 2 ರೋಡ್ ಇದೆ. ಒಂದು ರೋಡು ನಿಮಗೆ ದೇವಸ್ಥಾನದ ಎಂಟ್ರೆನ್ಸ್ಗೆ ತೊಗೊಂಡು ಹೋಗುತ್ತೆ, ಇನ್ನೊಂದು ರೋಡು ನಿಮಗೆ ದೇವಸ್ಥಾನದ ಬ್ಯಾಕಿಗೆ ಕರ್ಕೊಂಡು ಬರುತ್ತೆ. ನೀವು ಪ್ರೈವೇಟ್ ವೆಹಿಕಲಲ್ಲಿ ಹೋಗ್ತಾ ಇದ್ದರೆ ನೀವು ರಾಮೋಹಳ್ಳಿ ಎಂಟ್ರ್ ಆದ ತಕ್ಷಣವೇ ನಿಮಗೆ ರೈಟ್ ಸೈಡಲ್ಲಿ ಒಂದು ದೊಡ್ಡ ಆರ್ಚ್ ಕಾಣಿಸುತ್ತೆ. ಮುಕ್ತಿನಾಗ ದೇವಸ್ಥಾನಕ್ಕೆ ಹೋಗೋ ದಾರಿ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಆರ್ಚ್ ಕಾಣಿಸುತ್ತೆ. ಅದನ್ನು ನೀವೇನಾದರೂ ಮಿಸ್ ಮಾಡಿಕೊಂಡ್ರೆ ಒಂದು ಅರ್ಧ ಕಿಲೋಮೀಟರ್ ಮುಂದೆ ಹೋದ್ಮೇಲೆ ಮತ್ತೆ ರೈಟ್ ಸೈಡಲ್ಲಿ ನಿಮಗೆ ಇನ್ನೊಂದು ರೋಡ್ ಸಿಗುತ್ತೆ. ಆ ರೋಡ್ ಏನಾಗುತ್ತೆ, ಅದು ದೇವಸ್ಥಾನದ ಬ್ಯಾಕ್ ರೋಡಿಗೆ ಕರ್ಕೊಂಡು ಹೋಗುತ್ತೆ. ಬಟ್ ಎರಡೂ ರೋಡ್ಗಳು ಚೆನ್ನಾಗಿದ್ದಾವೆ, ಹೋಗೋಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನಾವು ಈ ದೇವಸ್ಥಾನಕ್ಕೆ ಹೋಗಿದ್ದು ಬುಧವಾರ ದಿನ. ಅವತ್ತೇನು ಅಷ್ಟೊಂದು ರಶ್ ಇರಲಿಲ್ಲ. ನಾನು ಕೇಳ್ಪಟ್ಟಂಗೆ ಮಂಗಳವಾರ ಮತ್ತು ಭಾನುವಾರ ತುಂಬಾ ರಶ್ ಇರುತ್ತೆ ಅಂತ ಅಂದು. ಸೊ ಈ ಮುಕ್ತಿನಾಗ ದೇವಸ್ಥಾನವನ್ನು ನೋಡೋದಕ್ಕೆ ಎಷ್ಟು ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂತ ಅಂದರೆ, ನೀವು ಮನೆಯಿಂದ ಇಲ್ಲಿಗೆ ರೀಚ್ ಆಗೋಕ್ಕೆ 1 ಅವರು ಈ ದೇವಸ್ಥಾನವನ್ನು ಆರಾಮಾಗಿ ಸಂಪೂರ್ಣವಾಗಿ ನಾನೆಲ್ಲ ನೋಡ್ತೀನಿ ಅಂದ್ರೂ 1 ಗಂಟೆ ಅಷ್ಟಾಗುತ್ತೆ. ಅದಕ್ಕಿಂತ ಜಾಸ್ತಿ ಏನಾಗಲ್ಲ. ನೀವು ಅಲ್ಲೇ ಬೇಕಾದರೆ ಅನ್ನ ಸಂತರ್ಪಣೆ ನಡೀತಾ ಇರುತ್ತೆ, ಅನ್ನದಾನ ನಡೀತಾ ಇರುತ್ತೆ. ನೀವು ಅಲ್ಲಿ ಹೋಗಿ ಪ್ರಸಾದವನ್ನು ಸೇವಿಸ್ಕೊಂಡು ನೀವು ವಾಪಸ್ ಆರಾಮಾಗಿ 1 ಅವರಲ್ಲಿ ಮನೆನ ರೀಚ್ ಆಗ್ಬೋದು. ಸೊ ಓವರಾಲ್ ಒಂದು 3 hours ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. 3 hours ನೀವು ಇದೆಲ್ಲನೂ ಕೂಡ ಮಾಡಬಹುದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಶ್ರೀ ಬೃಹತ್ ಮುಕ್ತಿನಾಗ ಸುಬ್ರಹ್ಮಣ್ಯ ದೇವಾಲಯ. ಮತ್ತೆ ಮುಂದಿನ ವ್ಲಾಗಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.